ಎಲ್ಲಾರು ಬೆಸ್ಟ್ ಅದ, ಯಾರ್ದೇನೂ ಇಲ್ರಿ. ನಿಮಗೆ ಏನ್ ತಿಳಿತೈತದ ಹೇಳ್ರಿ. ಸ್ಕೂಲ್ ಇನ್ನು ಹೆಂಗಾಗ್ಬೇಕು, ಏನಾಗ್ಬೇಕು, ಏನ್ ತಿಳಿತೈತದ ಹೇಳ್ರಿ. ವಾರ್ಷಿಕೋತ್ಸವ ಕಾರ್ಯಕ್ರಮಕ್ಕೆ ಆಗಮಿಸಿದ ಎಲ್ಲ ಪಾಲಕರಿಗೆ ಹಾಗೂ ಮುಖ್ಯ ಅತಿಥಿಗಳಿಗೆ ಎಲ್ಲ ಮುದ್ದು ಮಕ್ಕಳಿಗೆ ಹೃದಯಪೂರ್ವಕ ಅಭಿನಂದನೆಗಳು. ಕಾರ್ಯಕ್ರಮ ಇಷ್ಟು ಯಶಸ್ವಿ ಆಗ್ಬೇಕಂತಂದ್ರೆ ನಮ್ಮೆಲ್ಲರ ಸಹಕಾರ ಹಾಗೆ ಪ್ರೇಮಾ ಟೀಚರ್ ಅವರ ಸಹಕಾರ ತುಂಬಾ ಇದೆ ಅಂತ ಹೇಳ್ಬೋದು. ನಾವು ನೋಡ್ಬೋದು ಪ್ರೇಮಾ ಟೀಚರ್ ಅವರನ್ನ ಒಂದು ಫೈರ್ ಬ್ರ್ಯಾಂಡ್ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಯಾಕಂದ್ರೆ ಅವರು ಎಷ್ಟು ಶೈಕ್ಷಣಿಕ ಒತ್ತನ್ನ ಕೊಡ್ಲಿಕ್ಕೆ ಮಕ್ಕಳಿಗೆ ಎಷ್ಟು ಒತ್ತು ಕೊಡ್ತಾರೆ. ಪ್ರತಿ ಸಲನೂ ನಾವು ಮಕ್ಕಳನ್ನ ಬಿಡ್ಲಿಕ್ಕೆ ಬಂದಾಗ ಅವರು ಅಪ್ಡೇಟ್ ಕೊಡೋದಾಗ್ಬೋದು. ನಿನ್ನೆ ನಿಮ್ಮ ಮಗಳು ಲೇಟಾಗಿ ಬಂದಾಳ್ರಿ, ನಿನ್ನೆ ನಿಮ್ಮ ಮಗಳು ಬಂದಿಲ್ಲ, ಯಾಕೆ ಬಂದಿಲ್ಲ, ಡೈಲಿ ಇದೊಂದು ಏನಾಗುತ್ತೆ, ಮಕ್ಕಳ ಒಂದು ಶೈಕ್ಷಣಿಕ ಬೆಳವಣಿಗೆ ಡೈಲಿ ಅವರು ಒಂದು ಪ್ರೊಸೀಡ್ನಲ್ಲಿ ಇರ್ತಾರೆ. ಡೈಲಿ ಹೇಳ್ತಿರ್ತಾರೆ ನಮ್ಗೆ ಅವ್ರು ಅಪ್ಡೇಟ್. ನಿಮ್ಮ ಮಗು ಹಿಂಗ್ ಮಾಡ್ತಾ ಇದೆ, ನಿಮ್ಮ ನೇಹಾ ಹಿಂಗ್ ಮಾಡ್ತಾ ಇದ್ದಾಳೆ, ನಿಮ್ಮ ಮಕ್ಕಳು ಹಿಂಗ್ ಮಾಡ್ತಾ ಇದಾರೆ ಅಂತ ಹೇಳಿದಾಗ ನಮಗೂ ಪೇರೆಂಟ್ಸಿಗೆ ಅದು ತಿದ್ಕೊಳ್ಳಿಕ್ಕೆ ಬಹಳ ಒಂದು ಸಹಕಾರ ಆಗ್ತದೆ ಅಂತ ಹೇಳಿ ನಾನು ಈ ಒಂದು ಸಂದರ್ಭದಲ್ಲಿ ಅದನ್ನ ನೆನೆಸ್ಕೊತೀನಿ. ಯಾಕಂದ್ರೆ ಡೈಲಿ ಅವರು ಹೇಳ್ತಿರ್ತಾರೆ. ಹಾಗೆ ನೀವು ನೋಡ್ಬೋದು ಕಾರ್ಯಕ್ರಮಕ್ಕೆ ಉತ್ತರ ಕರ್ನಾಟಕದ ಪ್ರತಿಭೆ ಆದಂತ ಯೂಟ್ಯೂಬರ್ ಅವರು 17 ಲಕ್ಷ ಒಂದು ಅವ್ರಿಗೆ ಸಬ್ಸ್ಕ್ರೈಬರ್ ಅದಾರೆ. ಅಂತ ಒಂದು ಪ್ರತಿಭೆ ಇವತ್ತು ಈ ಒಂದು ಕಾರ್ಯಕ್ರಮಕ್ಕೆ ಬಂದು ಹೋಗಿದ್ದಾರೆ ಅಂತಂದ್ರೆ ನಮ್ಮೆಲ್ಲರ ಸೌಭಾಗ್ಯ ಅಂತ ಹೇಳಿ ಹೇಳ್ಬೋದು. ಯಾಕಂದ್ರೆ ನಾವು ರಾಯಬಾಗ್ ಉತ್ಸವ ಹಾಗೇನೆ ಕಿತ್ತೂರು ಉತ್ಸವ ಎಷ್ಟು ಉತ್ಸವಗಳಿಗೆ ಕಾರ್ಯಕ್ರಮವನ್ನು ಕೊಟ್ಟಾಗ ಆ ಒಂದು ಎಷ್ಟು ಲಕ್ಷಾಂತರ ಅಭಿಮಾನಿಗಳು ಅವರಿಗೋಸ್ಕರ ಕಾಯ್ತಿದ್ರು. ಅವ್ರು ಹೋಗಿಲ್ಲ. ಅವ್ರು ಇಷ್ಟು ಲಕ್ಷ ರೂಪಾಯಿ ಕೊಡ್ತೇವ್ರಿ, ನಿಮ್ಗೆ ಅಷ್ಟು ರೊಕ್ಕ ಕೊಡ್ತೇವ್ರಿ ಅಂತ ಹೇಳಿ ಅವ್ರನ್ನ ಕರೆಸಿದ್ರು. ಅಂತ ಕಾರ್ಯಕ್ರಮಗಳಿಗೆ ಅವ್ರು ಹೋಗಿಲ್ಲ. ಯಾಕಂದ್ರೆ ನಾವು ಲೈವ್ ಆಗಿ ಅವ್ರ ಬಗ್ಗೆ ಕೇಳಿವಿ. ಸೊ ಅಂತ ಒಂದು ಪ್ರತಿಭೆ ಹಾಗೆ ಆರ್ಮಿ ಪರ್ಸನ್ ಆಗಿರ್ಬೋದು, ಎಷ್ಟು ಗಣ್ಯ ವ್ಯಕ್ತಿಗಳು ಬಂದು ಇವತ್ತು ಕಾರ್ಯಕ್ರಮವನ್ನ ಎಷ್ಟು ಯಶಸ್ವಿಯಾಗಿ ಮಾಡಿಕೊಟ್ರು. ಅದ್ರ ಹಿಂದೆ ಪ್ರೇಮಾ ಟೀಚರ್ ಅವರ ಶ್ರಮ ಎಷ್ಟಿದೆ ಅಂತ ಹೇಳಿ ನಾವು ಈಗ ಕೇಳ್ಬೇಕಾಗ್ತದೆ, ಅದನ್ನ ನೋಡ್ಬೇಕಾಗ್ತದೆ. ಪ್ರೇಮಾ ಟೀಚರ್ ಅವ್ರ ಶ್ರಮ ತುಂಬಾ ಶ್ರಮ ಪಡ್ತಾರೆ. ಅವ್ರ ಶ್ರಮಜೀವಿಗಳು. ಯಾಕಂದ್ರೆ ಅವ್ರಿಗೆ ನೋಡಿದ್ರೆ ಒಂದು ಎನರ್ಜಿ ಬರುತ್ತೆ ನಮ್ಗೆ ಪೇರೆಂಟ್ಸಿಗೆ. ಈಗಿನ ಒಂದು ಮಕ್ಕಳಲ್ಲಿ ಏನಾಗಿದೆ ಅಂತಂದ್ರೆ ಮೊಬೈಲ್ನ ಗೀಳು ತುಂಬಾ ಆಗ್ಬಿಟ್ಟಿದೆ. ಪೇರೆಂಟ್ಸ್ ಆದಂತ ನಾವು ಉದ್ಯೋಗದ ಒತ್ತಡ ಇರ್ತದೆ, ವ್ಯಾಪಾರದ ಒತ್ತಡ ಇರ್ತದೆ. ಅಂತ ಒಂದು ಎಲ್ಲ ಒತ್ತಡದ ನಡುವೆ ನಾವು ಒಂದು ಮೊಬೈಲ್ ಹಿಡ್ಕೊಂಡು ಕುಂತಾಗ ತಾಯಿಯ ಮೊದಲ ಪಾಠಶಾಲೆ ಅಂತ ಹೇಳಿ ಬರ್ತದೆ. ಒಂದು ಮೊಬೈಲ್ ನೋಡೋದನ್ನ ನಾವು ಕಮ್ಮಿ ಮಾಡ್ತಾ ಒಂದು ಮೊಬೈಲ್ ಮಕ್ಕಳ ಒಂದು ಗೀಳನ್ನ ಬಿಡಿಸಲಿಕ್ಕೆ ನಾವು ಏನ್ ಪ್ರಯತ್ನ ಮಾಡಬೇಕು. ನಾನು ನಿಮಗೆ ಸಜೆಷನ್ ಕೊಡುವಷ್ಟು ಒಂದು ತಿಳುವಳಿಕೆ ಇಲ್ಲ ಟೀಚರ್, ಆದ್ರೂ ಹೇಳ್ತೀನಿ. ಒಂದು ಆಕ್ಟಿವಿಟಿ ಮಾಡಿಸೋದಾಗ್ಬೋದು. ಪೇರೆಂಟ್ಸಿಗೆ ನೀವು ಸಜೆಷನ್ ಏನ್ ಹೇಳ್ತೀರಿ ಅದನ್ನು ಹೇಳ್ರಿ. ಹಾಗೆ ವಿದ್ಯಾರ್ಥಿಗಳನ್ನ ಒಂದು ಆಕ್ಟಿವಿಟಿ ಮುಖಾಂತರ ಮೊಬೈಲ್ ಅಂದ್ರೆ ಅವ್ರಿಗೆ ಒಂದು ಭಯ ಪಡುವಂಥದ್ದು ಆಗ್ಬೇಕು. ಮೊಬೈಲ್ ಅಂದ್ರೆ ಅದು ನಮಗಲ್ಲ, ದಟ್ ಇಸ್ ನಾಟ್ ಫಾರ್ ಚಿಲ್ಡ್ರನ್ಸ್ ಅಂತ ಹೇಳಿ ಆಗ್ಬೇಕು. ಅಂತ ಒಂದು ನಿಟ್ಟಿನೊಳಗೆ ನೀವು ಅದಕ್ಕೆ ಸಹಕರಿಸ್ರಿ. ನೀವು ಹೇಳಿದ್ದನ್ನು ನಾವು ಕೇಳ್ತೀವಿ. ಹಾಗೆ ನಾವು ಅದನ್ನ ಮೊಬೈಲನ್ನ ಯೂಸ್ ಮಾಡಬಾರ್ದು ಮಕ್ಕಳಿಗೆ ಅಂತ ಹೇಳಿ ನಾವು ಅದಕ್ಕೆ ಏನ್ ಪ್ರಯತ್ನ ಮಾಡ್ಬೇಕು ಅದನ್ನ ಮಾಡೋಣ. 3-4 ವರ್ಷದ ಮಕ್ಕಳ್ರಿ ಅವ್ರಿಗೆ ಏನ್ ಗೊತ್ತಾಗತ್ತೆ, ನಾವೇನ್ ಮಾಡ್ತೀವಿ, ಪೇರೆಂಟ್ಸ್ ಏನ್ ಮಾಡ್ತೀವಿ ಅದನ್ನೇ ಅವ್ರು ಮಾಡ್ತಾರೆ, ಅದನ್ನೇ ಅವ್ರು ಮಾತಾಡ್ತಾರೆ, ಅದನ್ನೇ ಅವರು ತಮ್ಮ ಊಟಗಳಲ್ಲಿ ಪಾಠಗಳಲ್ಲಿ ಅಳವಡಿಸ್ಕೊಂತ ಹೋಗ್ತಾರೆ. ಡೈಲಿ ಒಂದು ಅವ್ರ ಟೀಚರ್ ಎಷ್ಟು ಎಲ್ಲ ಹೇಳಿ ವಿದ್ಯಾರ್ಥಿಗಳನ್ನ ಅವರ ನಮ್ಮ ಮಕ್ಕಳ ಸಂಬಂಧ ಅವರು ತಮ್ಮ ಇಡೀ ಜೀವನವನ್ನ ಪ್ರೇಮಾ ಟೀಚರ್ ಅವರು ತಮ್ಮ ಇಡೀ ಜೀವನವನ್ನ ನಮ್ಮ ಮಕ್ಕಳ ಸಂಬಂಧ ಮುಡುಪಾಗಿಟ್ಟಾರ. ಇದು ನಾವು ಕೊಡುವಂತ ಕಂಪನ್ಸೇಷನ್ ಅದೇನು ದೊಡ್ಡದಲ್ಲ. ಅವರು ತಮ್ಮ ಇಡೀ ಜೀವನವನ್ನ ಮುಡುಪಾಗಿಟ್ಟಾರ. ಅದೇ ಒಂದು ನಮಗೆ ದೊಡ್ಡ ಖುಷಿಯ ವಿಚಾರ ಅಂತ ಹೇಳಿ ಈ ಮುಖಾಂತರ ಹೇಳ್ತಾ ಮಾತನಾಡಲು ಅವಕಾಶ ಮಾಡಿಕೊಟ್ಟಂತಹ ಮೇಡಮ್ ಅವರಿಗೆ ಧನ್ಯವಾದಗಳನ್ನ ಹೇಳ್ತೀನಿ. ಧನ್ಯವಾದಗಳು. ಬಾಳ ಹೇಳಿದ್ರಿ. ಈ ರೀತಿ ಎಕ್ಸ್ಪೆಕ್ಟೇಷನ್ ಹಾಕೈತಿ, ಹೇಳ್ಬೇಕ್ರಿ, ಮಾತಾಡ್ಬೇಕ್ರಿ. ಇಲ್ಲಲ್ದ ಎಲ್ಲಿ ಮಾತಾಡಕ್ ಆಗ್ತೈತಿ ಹೇಳ್ರಿ. ಒಂದ್ ಪಾಯಿಂಟ್ ಹೇಳಿದ್ರಿ, ಮೊಬೈಲನ್ನ ಅವಾಯ್ಡ್ ಮಾಡ್ಬೇಕು ಅಂತ. ಅದು ಮಾಡಕ್ ಆಗಂಗಿಲ್ರಿ. ಆದ್ರೂ ಒಂದ್ ಸರ್ ಮಾತು ಹೇಳಿದ್ರಿ, ನಾವು ನೀವು ಕೂಡಿ ಪ್ರಯತ್ನ ಪಡೋಣ. ಎಸ್ ಸರ್ ನೋಡ್ರಿ, ಎಲ್ಲಾರು ರೀ ಮೊಬೈಲ್ ಲಾಕ್ ಇಟ್ಕೊಂಡ್ಬಿಡ್ರಿ, ಹೊಡ್ರಿ. ಒಂದ್ ಕೇಳ್ತಾರ್ರಿ ಅವ್ರು ಮಾತು, ಕೊಡ್ಬೇಡ್ರಿ ಮೊಬೈಲ್. ಎಷ್ಟು ಕ್ಲಾಸ್ ಒಳಗೆ ಹೊಡೆದೇನೆ ಅಂದ್ರಿ ಕೇಳ್ರಿ ಅವ್ರು ಮೊಬೈಲ್. ಅದ್ರೂ ಪ್ರಯತ್ನ ಅಂತೂ ಮಾಡೋಣ್ರಿ, ಮಾಡ್ತೀವ್ರಿ. ಥ್ಯಾಂಕ್ ಯು ಸರ್.